ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಪತಿಯ ಸಾವಿನ ಸುದ್ದಿಯಿಂದ ಆಘಾತ, ಗಂಡನಿಲ್ಲದ ಲೋಕ ನನಗೇಕೆ ಎಂದ ಪತ್ನಿ, ಮಗನಿಗೆ ವಿಷ ಉಣಿಸಿ ತ್ಯಜಿಸಿದಳು ಇಹಲೋಕ. ಗಂಡ ಬೇಡ ಆಸ್ತಿ ಬೇಕು, 12 ವರ್ಷದ ಬಳಿಕ ಬಂದ ಮೊದಲ ಪತ್ನಿಯ ರೌದ್ರಾವತಾರ, ಸಿಸಿಟಿವಿಯಲ್ಲಿ ಸೆರೆಯಾಯಿತು ನಾರಿಮಣಿಯ ಅಟ್ಟಹಾಸ. ಹೆಬ್ಬಾಳದಲ್ಲಿ ಮ್ಯಾನ್ ಹೋಲ್ ಒಳಗೆ ಪೈಪ್ ಅಳವಡಿಕೆ, ರಸ್ತೆ ಮೇಲೆ ಹರಿತಾ ಇದೆ ಕೊಳಚೆ ನೀರು. ಸಚಿವ ಕೃಷ್ಣ ಭೈರೇಗೌಡರ ಮಾತಿಗೂ ಜಲಮಂಡಳಿ ಡೋಂಟ್ ಕೇರ್. ಇಬ್ಬಾಗವಾಗಲಿದೆ ಬಿಬಿಎಂಪಿ, ನಗರಾಭಿವೃದ್ಧಿ ಇಲಾಖೆ ಬಿಬಿಎಂಪಿ ಮಾಜಿ ಆಯುಕ್ತರ ಸಮಿತಿಯಿಂದ ಸರ್ಕಾರಕ್ಕೆ ವರದಿ, ಸಿಎಂ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಎಂದ ರಾಮಲಿಂಗಾರೆಡ್ಡಿ. ನಾಳೆ ತೆರೆ ಮೇಲೆ ಬೃಂದಾವನ ದರ್ಶನ, ಬಹುನಿರೀಕ್ಷಿತ ಚಿತ್ರಕ್ಕೆ ಅಭಿಮಾನಿಗಳ ಕಾತರ, ಮೋಡಿ ಮಾಡ್ತಾರ ದರ್ಶನ್ ಕಾರ್ತಿಕಾ ಮಿಲನ. ಅದೊಂದು ಚಿಕ್ಕ ಕುಟುಂಬ, ಪತಿ ಪತ್ನಿ ಮಗ. ಆ ಮೂವರ ಕುಟುಂಬ ಕಷ್ಟನೋ ಸುಖನೋ ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇತ್ತು. ಹೀಗಿರುವಾಗ ಮೊನ್ನೆ ಪತಿಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದ್ರು. ಆದರೆ ವಿಧಿಯ ಆಟವೇ ಬೇರೆಯಾಗಿತ್ತು. ಪತಿ ಕಣ್ಮುಚ್ಚಿದ. ಇದರಿಂದ ಪತ್ನಿ ಹಾಗೂ ಮಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಈ ಫ್ಯಾಮಿಲಿ ಫೋಟೋ ನೋಡಿ. ಪತಿ ಪತ್ನಿ ಮತ್ತು 11 ವರ್ಷದ ಗಂಡು ಮಗು. ಆದರೆ ಈಗ ಇವರ್ಯಾರೂ ಬದುಕುಳಿದಿಲ್ಲ. ಚಂದ್ರಾಲೇಔಟ್ ವ್ಯಾಪ್ತಿಯ ಕಲ್ಯಾಣ ನಗರದ ನಿವಾಸಿ ಜ್ಞಾನಶೇಖರ್ಗೆ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಇವತ್ತು ಬೆಳಗ್ಗೆ 4:15 ಸುಮಾರಿಗೆ ಪತಿ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಬಂದೆರಗಿತ್ತು. ಪತ್ನಿ ಚೈತ್ರ ತನ್ನ ಮಗು ಜೀವನ್ಗೆ ಊಟದಲ್ಲಿ ಇಲಿ ಪಾಷಾಣ ತಿನ್ನಿಸಿ ತಾನೂ ತಿಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸರ್ 7ನೇ ತಾರೀಕು ಏನಾಗಿತ್ತು ಅಂದರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬ್ಲಡ್ ಕಿವಿಯಲ್ಲೆಲ್ಲ ಬಂದಿದೆ, ಕಿವಿಯಲ್ಲಿ ಎಲ್ಲ ಇದಾಗಿದೆ. ಸೊ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದಾಯಿತು. MRI ಸ್ಕ್ಯಾನಿಂಗ್ ಮಾಡಿಸಿ ತಿರ್ಗಾ ದೀಪಶ್ರೀ ಅಂತ ಹಾಸ್ಪಿಟಲ್ ಇದೆ, ಅಲ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಅವ್ರೇನು ಮಾಡಿದ್ರು, BGSಗೆ ಕನ್ಸಲ್ಟ್ ಮಾಡಿದ್ರು. ನಿನ್ನೆ ಇವತ್ತು ಮಾರ್ನಿಂಗ್ 4:30ಗೆ 4 o'clock ಏನೋ ಇದೆ ಎಕ್ಸ್ಪೈರ್ ಆಗಿದೆ. ಇದೇ ತಿಂಗಳ 7ರಂದು ಆಕ್ಸಿಡೆಂಟ್ ಆಗಿ ಆಸ್ಪತ್ರೆ ಸೇರಿದ್ದ ಪತಿ ಗುಣಮುಖರಾಗ್ತಾರೆ ಅಂತಾನೆ ಚೈತ್ರ ಪ್ರಾರ್ಥಿಸುತ್ತಿದ್ಲು. ಆದ್ರೆ ಅದು ಫಲ ಕೊಡ್ಲಿಲ್ಲ. ಪತಿಯ ಅಗಲಿಕೆಯಿಂದ ಜರ್ಜರಿತಗೊಂಡು ಮಗುವಿನ ಜೊತೆ ಪ್ರಾಣ ಬಿಟ್ಟಿದ್ದಾರೆ. ಚಂದ್ರಲೇಔಟ್ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇದ್ದಾರೆ. ಸಾವು ಸಹಜ, ಅದನ್ನ ನಾವೇ ತಂದ್ಕೊಳ್ಳೋದು ಅಪರಾಧ. ಇಂಥ ಒಂದು ಘಟನೆ ನಡೆದಿರೋದು ಇದೇ ಕಲ್ಯಾಣ ನಗರದಲ್ಲಿ. ಪತಿ ಸಾವನ್ನಂತೂ ಯಾರ ಕೈಯಿಂದಲೂ ತಪ್ಸಕ್ಕಾಗ್ತಿರ್ಲಿಲ್ಲ. ಆದರೆ ಆತನ ಸಾವಿಂದ ಮುಂದೇನು ಗತಿ ಅಂದ್ಕೊಂಡಂತ ಪತ್ನಿ ಮಗುವಿಗೂ ವಿಷ ಉಣಿಸಿ ತಾನು ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿರೋದು ನಿಜಕ್ಕೂ ದುರ್ಘಟನೆಯೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಹಣ ಆಸ್ತಿ ಅಂದ್ರೆ ಹೆಣಾನೂ ಬಾಯಿ ಬಿಡುತ್ತಂತೆ. ಇದಕ್ಕೆ ತಾಜಾ ಉದಾಹರಣೆ ಈ ಗೃಹಿಣಿಯರು. ಇಬ್ಬರು ಹೆಂಡರನ್ನ ಕಟ್ಟಿಕೊಂಡ ಪತಿರಾಯನೊಬ್ಬನ ಪಾಡು ಯಾಕೆ ಕೇಳ್ತೀರಾ? ಪತಿ ಬಿಟ್ಟು ಹೋಗಿ 12 ವರ್ಷದ ಬಳಿಕ ಹೆಂಡತಿಯ ಆರ್ಭಟ ಹೇಗಿತ್ತು ಅನ್ನೋದನ್ನ ನೀವೇ ನೋಡಿ. ಕೋಲು ಹಿಡಿದು ಬೈಕ್ ಜಖಂಗೊಳಿಸ್ತಿರೋದೇನು, ಮನೆ ಮುಂದೆ ರಾದ್ಧಾಂತ ಮಾಡೋದೇನು, ಅಬ್ಬಬ್ಬಾ ನಾರಿ ಮುನಿದ್ರೆ ಹೇಗಿರತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇಷ್ಟಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಆಸ್ತಿ, ಹಣ. ಹೌದು, ಜಯನಗರದ 9ನೇ ಬ್ಲಾಕ್ನ ನಿವಾಸಿ ಚಂದ್ರಶೇಖರ್ ಅನ್ನೋರು 2 ಮದುವೆಯಾಗಿದ್ದಾರೆ. ಮೊದಲನೇ ಪತ್ನಿಯೇ ಈ ಪೂರ್ಣಿಮಾ. ಯಾವುದಕ್ಕೂ ಸೇಫ್ಟಿಗಿರ್ಲಿ ಅಂತ 2ನೇ ಪತ್ನಿ ಪದ್ಮಾವತಿ ಸಿಸಿಟಿವಿ ಹಾಕಿಸಿದ್ರು. ಅದನ್ನ ಪೂರ್ಣಿಮಾ ಒಡೆಯುವ ಪ್ರಯತ್ನ ಮಾಡಿದ್ದಾರೆ.
ಅವ್ರಿಗೆ ಹುಷಾರಿಲ್ವಲ್ಲ, ಅವ್ರನ್ನ ನೋಡ್ಕೊಳಕ್ಕಾಗಲ್ಲ, ಹೋದ್ರೆ ಹೋಗ್ಬಿಡ್ಲಿ, ಬೇಕಾದ್ರೆ ಆಮೇಲೆ ಆಸ್ತಿ ಬರೋಣ ಅಂತ ಅವ್ರು ಮಾಡಿರೋದಂಗೆ. ಅದೇ ಈ ಬಿಲ್ಡಿಂಗ್ ಬೇಕು ಅಂತ ನಾವು ಇನ್ನೊಂದು ಬಿಲ್ಡಿಂಗ್ ಕೊಡೋಕೆ ರೆಡಿಗಿದ್ದೀವಿ. ಈಗಲೂ ಹೇಳ್ತೀನಿ ಬೇಕಾದ್ರೆ ನಾನು, ಅವರೆಲ್ಲ ಇದೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಆಗೋ ಕೆಲಸ ಅಲ್ಲ ಅಂತ ನಮ್ಮ ಯಜಮಾನ್ರು. ಅವರು ರಾತ್ರಿ ಹೊತ್ತು 12 ಗಂಟೆಗೆಲ್ಲ ಅವರು ಇವರು ಬರ್ತಾ ಇರ್ತಾರೆ, ಯಾರ್ಯಾರೋ ಬರ್ತಾ ಇರ್ತಾರೆ. ಒಂದಿರೋ ಚಪ್ಪಲಿಗಳೇ ತೋರಿಸ್ತೀನಿ ಬೇಕಾದ್ರೆ, ಗೊತ್ತಾಗ್ಬಿಡುತ್ತೆ ಅಂತ ಭಯಕ್ಕೋಸ್ಕರ ಅವ್ರು CC ಕ್ಯಾಮ್ರಾ ಹೊಡೆದಿರೋದು. 12 ವರ್ಷದ ಹಿಂದೆ ಚಂದ್ರಶೇಖರ್ ಪೂರ್ಣಿಮಾ ಮದುವೆಯಾಗಿತ್ತು. ಪತಿಗೆ ಆರೋಗ್ಯ ಹದಗೆಟ್ಟಿದ್ದೇ ತಡ ಪತಿ ಬಿಟ್ಟು ಪೂರ್ಣಿಮಾ ತಿರುವನಂತಪುರಕ್ಕೆ ತೆರಳಿದ್ರು. ಅದಾದ ಬಳಿಕ ಚಂದ್ರಶೇಖರ್ 2ನೇ ಮದುವೆಯಾಗಿದ್ರು. ಇದೀಗ ಬೆಂಗಳೂರಿಗೆ ವಾಪಸ್ಸಾಗಿರುವ ಪೂರ್ಣಿಮಾ ಪದ್ಮಾವತಿ ಹೊರ ಹಾಕುವಂತೆ ಧಮಕಿ ಹಾಕ್ತಿದ್ದಾರಂತೆ. ಇವಾಗ ಬಿಟ್ಟು 12 ವರ್ಷ ಆಯಿತು, ಮದುವೆ ಆಗಿ 20 ವರ್ಷ ಆದರೆ ಇವಾಗ 498A ಕೇಸ್ ಹಾಕಿ 494 ಕೇಸ್ ಹಾಕಿ ನನ್ನ ಅರೆಸ್ಟ್ ಮಾಡಿದ್ರೆ ನಾವೇನು ಮಾಡಬೇಕು? ಇವಾಗ ಪೊಲೀಸವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಮ್ಮನ್ನೇ ಅಪರಾಧಿ ಥರ ನಿಲ್ಲಿಸಿ ಕೂಡಿಸಿ ಅವ್ರ ಕಂಪ್ಲೇಂಟ್ಗೆ ಪ್ರಿಫರೆನ್ಸ್ ಕೊಡ್ತಾರೆ, ನಮ್ಮ ಕಂಪ್ಲೇಂಟಿಗೆ ಪ್ರಿಫರೆನ್ಸೇ ಕೊಡೋದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವಳು ದಿನ ಗಲಾಟೆ ಜಾಸ್ತಿ ಮಾಡ್ತಾಳೆ. ಎಲ್ಲದಕ್ಕಿಂತ ಮೇನ್ ಅವ್ರ ತಾಯಿ ಕಾರಣ, ಅವ್ರ ತಾಯಿ ಸಪೋರ್ಟಿಂದ ನೀವೆಲ್ಲ ಮಾಡ್ತಾಳೆ. ಇಷ್ಟಾದರೂ ತಿಲಕನಗರ ಪೊಲೀಸರು ಮಾತ್ರ ಚಂದ್ರಶೇಖರ್ ವಿರುದ್ಧವೇ ದೂರು ದಾಖಲಿಸಿಕೊಂಡಿದ್ದಾರೆ. ಒಟ್ಟಾರೆ ಅಂದು ಪತಿ ಬಿಟ್ಟೋದ ಪೂರ್ಣಿಮಾ ಭರ್ತಿ 12 ವರ್ಷದ ಬಳಿಕ ಆಸ್ತಿಗಾಗಿ ಬಂದಿದ್ದು ವಿಪರ್ಯಾಸ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ರ್ಯಾಗಿಂಗ್ ಭೂತ ಒಕ್ಕರಿಸಿಕೊಂಡಿದೆ. ಪ್ರತಿಷ್ಠಿತ ಕಾಲೇಜಲ್ಲೇ ವಿದ್ಯಾರ್ಥಿಗೆ ರ್ಯಾಗಿಂಗ್ ಮಾಡಿದ್ದಾರೆ ಎನ್ನಲಾಗಿದೆ. ಅದರ ಸಂಪೂರ್ಣ ವರದಿ ಇಲ್ಲಿದೆ ನೋಡಿ. ಮೈ ಮೇಲಿನ ಗಾಯಗಳನ್ನು ತೋರಿಸ್ತಿರೋ ಈತ ಪಾಟ್ನಾ ಮೂಲದ ಸಿದ್ಧಾರ್ಥ್ ಕುಮಾರ್. ಬೆಂಗಳೂರಿನ ದಯಾನಂದ್ ಸಾಗರ್ ಕಾಲೇಜಿನಲ್ಲಿ ಬಿಕಾಂ ಓದ್ತಿದ್ದಾನೆ. ಇದೇ ವಿಭಾಗದ ಸೀನಿಯರ್ ವಿದ್ಯಾರ್ಥಿಗಳಾದ ಧರ್ಮೇಂದ್ರ, ನಿಶಿತ್, ದಿವೇಶ್ ಹಾಗೂ ರಿಶು ಸೇರ್ಕೊಂಡು ಸಿಕ್ಕಾಪಟ್ಟೆ ರ್ಯಾಗಿಂಗ್ ಮಾಡಿದ್ದಾರೆ. Around 30-40 guys all came and start beating me with any instrument. They give me a sketches in my face and they is giving a sketches over here and all, and after that they bring a trimmer and they were cutting my hair. ಸಿದ್ಧಾರ್ಥ್ ಹೇರ್ ಸ್ಟೈಲ್ ಸಖತ್ತಾಗಿತ್ತು. ಆದರೆ ಇದನ್ನ ನೋಡಿದ ಸೀನಿಯರ್ಸ್ ಸಿದ್ಧಾರ್ಥ್ಗೆ ಸಾಕಷ್ಟು ಕಾಟ ಕೊಟ್ಟಿದ್ರು. ಕಾಲೇಜ್ ಬಳಿ ಶರ್ಟ್ ಪ್ಯಾಂಟ್ ಬಿಚ್ಚಿ ಡಾನ್ಸ್ ಮಾಡಿಸಿದ್ರು, ತಲೆ ಕೂದಲು ಕಟ್ ಮಾಡಿದ್ರು. ವಿರೋಧಿಸಿದ ಸಿದ್ಧಾರ್ಥ್ ಮೇಲೆ ಮಾರಣಾಂತಿಕ ಹಲ್ಲೆನೂ ಮಾಡಿದ್ರು. ಈ ಬಗ್ಗೆ ಕೇಳಿದ್ರೆ ಕಾಲೇಜಿನವರು ಹಾರಿಕೆ ಉತ್ತರ ಕೊಡ್ತಾರೆ. ರ್ಯಾಗಿಂಗ್ ಇಲ್ಲ, 2 ಸ್ಟೂಡೆಂಟ್ ಸಸ್ಪೆಂಡ್ ಆಗಿವರು ಹೊರಗಡೆ ಫೈಟ್ ಮಾಡಿದ್ದಾರೆ. ನಮಗೆ ಏನೂ ರಿಪೋರ್ಟ್ ಕೊಟ್ಟಿಲ್ಲ. 2 ಸ್ಟೂಡೆಂಟ್ ಸಸ್ಪೆನ್ಷನ್ ಇದ್ದಾರೆ, ಕಾಲೇಜಲ್ಲಿ ಸೇರಿಸಿಲ್ಲ ಅವರು. ಇದರಲ್ಲಿ ಯಾರು ರ್ಯಾಗಿಂಗ್ ಇಲ್ಲ. 14,000 ಸ್ಟೂಡೆಂಟ್ ಇದ್ದಾರೆ ಇಲ್ಲಿ. ಈ ಥರ ಏನು ರ್ಯಾಗಿಂಗ್ ಅನುಮತಿ ಇಲ್ಲ. ಸೆಕ್ಯೂರಿಟಿ ಯಾವಾಗಲೂ 24 hours ವಿಜಿಲೆನ್ಸಲ್ಲಿ ಇದ್ದಾರೆ. ರ್ಯಾಗಿಂಗ್ ವಿರುದ್ಧ ಕುಮಾರಸ್ವಾಮಿ ಲೇಔಟ್ ಠಾಣೆ ಪೊಲೀಸರಿಗೆ, ಮಾನವ ಹಕ್ಕು ಆಯೋಗ ಹಾಗೂ ದೆಹಲಿಯ ರ್ಯಾಗಿಂಗ್ ವಿರೋಧಿ ಮಂಡಳಿಗೂ ಸಿದ್ಧಾರ್ಥ್ ದೂರು ಕೊಟ್ಟಿದ್ದಾನೆ. ಆದರೆ ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ. ಈ ಮಧ್ಯೆ ಸಿದ್ಧಾರ್ಥ್ ಹಾಗೂ ಪ್ರಮುಖ ಆರೋಪಿ ಧರ್ಮೇಂದ್ರನನ್ನ ಕಾಲೇಜಿನಿಂದ ಅಮಾನತು ಮಾಡಲಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಜೊತೆ ರಮೇಶ್ KH, ಸುವರ್ಣ ನ್ಯೂಸ್. ಪ್ರೀತಿಸಿ ಮದುವೆಯಾದ್ರೂ ಆಕೆ ಅಕ್ರಮ ಸಂಬಂಧಕ್ಕೆ ಕೈ ಚಾಚಿದ್ಲು. ಪ್ರಿಯಕರನ ಜೊತೆಗೂಡಿ ಮಸ್ತ್ ಪ್ಲಾನ್ ಮಾಡಿದ್ಲು. ಅದರಂತೆ ಎಲ್ಲವೂ ನಡೆದು ಹೋಗಿತ್ತು. ಬಚಾವಾದೆವು ಅಂದುಕೊಳ್ಳುವಷ್ಟರಲ್ಲಿ ಜೈಲು ಸೇರಿದ್ದಾಳೆ. ಪ್ರೀತಿ ಕೊಂದ ಕೊಲೆಗಾತಿ ನಾ ಹೇಳೋ ಕಥೆಗೆ ಸ್ಫೂರ್ತಿ. ಈಕೆ ರೂಪವತಿ, ನೆಲಮಂಗಲದ ಸಿದ್ದನ ಹೊಸಹಳ್ಳಿಯ ನಿವಾಸಿ. ಎಂಥ ಕಿರಾತಕಿ ಅಂದ್ರೆ ಪ್ರೀತಿಸಿ ಮದುವೆಯಾದ ಪತಿಯನ್ನೇ ಕೊಲೆ ಮಾಡಿಸಿದ್ದಾಳೆ. ಇಷ್ಟಕ್ಕೆಲ್ಲ ಈಕೆಯ ಅಕ್ರಮ ಸಂಬಂಧವೇ ಕಾರಣ. ಇದೇ ಗ್ರಾಮದ ರವಿಕುಮಾರ್ ಜೊತೆ ಈಕೆಗೆ ಅನೈತಿಕ ಸಂಬಂಧವಿತ್ತು. ಅದು ಗೊತ್ತಾಗುತ್ತೆ ಅನ್ನೋ ಭಯದಲ್ಲಿ ಪತಿಗೆ ಮಾಟ ಮಂತ್ರದ ನೆಪ ಒಡ್ಡಿ ನಿಂಬೆಹಣ್ಣು ಮಂತ್ರಿಸಿ ಹಾಸನದ ಹೇಮಾವತಿ ನಾಲೆಗೆ ಬಿಸಾಡಿ ಬರುವಂತೆ ಪ್ರಿಯಕರ ರವಿಕುಮಾರ್ ಜೊತೆ ಕಳಿಸಿದ್ಲು. ಮೊದಲೇ ಪ್ಲಾನ್ ಮಾಡಿದ ಹಾಗೆ ಪ್ರಿಯಕರ ರವಿಕುಮಾರ್ ಸುರೇಶ್ನನ್ನ ಇದೇ ತಿಂಗಳ 11ರಂದು ನಾಲೆಗೆ ತಳ್ಳಿ ಕೊಲೆ ಮಾಡಿದ್ದ. ಹುಡುಗಿಲಿ ಲಗ್ಗೆರೆ ಒಳಗೆ ಗಾಂಧಸರ್ ಇಲ್ತು. ಆಗ ಇವನು ಅದೇ ಊರನ್ನ ಹುಡುಗ ಗೌಡಾಸು, ಇವನು ಆ ಹುಡುಗಿ ಎತ್ತಾಕೊಂಡು ಹೋಗಿ ಕುಣಿಗಲ್ ಹತ್ರವ
4-5 ಜನ ಸೇರ್ಕೊಂಡು ಎಲ್ಲ ಫೋಟೋ ಹೊಡ್ಸಿವ್ರು ಎಲ್ಲರೂ ಎಲ್ಲ ಫೋಟೋನೆಲ್ಲ ಇದು ಮಾಡ್ಕೊಂಡು ಕುಣಿಗಲ್ ಹತ್ರ ತಿರುಳುಪಾಳ್ಯದಲ್ಲಿ ಮಗಿದ ನಾವು ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಇಶ್ಯೂ ಮಾಡಿದ್ವು. ಅದಾದ ಬಳಿಕ ರೂಪವತಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟು ನಾಟಕ ಮಾಡಿದ್ಲು. ಕೊನೆಗೆ ತನಿಖೆ ನಡೆಸಿದ ಮಾದನಾಯಕನಹಳ್ಳಿ ಪೊಲೀಸರು ಕೊಲೆಗೈದ ಸ್ಥಳಕ್ಕೆ ಆರೋಪಿಯನ್ನ ಕರೆದೊಯ್ದು ಕೊಲೆಯ ರಹಸ್ಯವನ್ನ ಬಯಲಿಗೆಳೆದಿದ್ದಾರೆ. ನಮ್ಮನೆಯವರು ಅವ್ರನ್ನ ಮಾತಾಡ್ಕೊಂಡು ಸೂರ್ಯ ಯಾವ ತಿಳಿಸಿದ್ರು ನಮ್ಮನೆ ಕಳಿಸಿದ್ರು. ಅವಾಗ ಮುಟ್ಟಿದ್ದಕ್ಕೆ ಅದನ್ನೇ ಒಂದು ಇದು ಮಾಡ್ಕೊಂಡು ಅವಾಗಿಂದ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಎಲ್ರಿಗೆ ಹೇಳ್ತೀನಿ ಅಂತ. ಈಗ ಆತ್ಮ ಕೊಲೆ ಮಾಡಿರೋದು ಅವ್ರ ಜೊತೆ ಹೋಗ್ತೀನಿ ನಮ್ಮ ಮನೆಯವ್ರು ಹೋಗ್ಬೇಕಾದ್ರೆ ಹೇಳಿದ್ರು. ಒಟ್ಟಾರೆ ಈ ಕೊಲೆ ಪ್ರಕರಣದಲ್ಲಿ ರೂಪವತಿ ಮತ್ತಾಕೆಯ ಪ್ರಿಯಕರ ಜೈಲು ಸೇರಿದ್ದಾರೆ. ನೆಲಮಂಗಲದಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಕಾಮುಕರ ಕಾಟ ಭಿಕ್ಷುಕರನ್ನೂ ಬಿಟ್ಟಿಲ್ಲ. ರಸ್ತೆ ಬದಿ ಭಿಕ್ಷೆ ಬೇಡಿ ಬದುಕ್ತಾ ಇದ್ದ 11 ವರ್ಷದ ಬಾಲಕಿ ಮೇಲೆ ಆಟೋ ಚಾಲಕನೊಬ್ಬ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಿದೆ. ಸುರೇಶ್ ಬಾಬು ಬಂಧಿತ ಆಟೋ ಚಾಲಕ. ನಿನ್ನೆ ಸಂಜೆ ಮೆಜೆಸ್ಟಿಕ್ನಿಂದ ಕಲಾಸಿಪಾಳ್ಯಕ್ಕೆ ತೆರಳಲು ಆಟೋ ಹತ್ತಿದ ಬಾಲಕಿಯನ್ನ ಮಲ್ಲೇಶ್ವರಂನ ಪಾರ್ಕ್ಗೆ ಕರೆತಂದ ಸುರೇಶ್ 500 ರೂಪಾಯಿ ಕೊಡೋದಾಗಿ ಪುಸ್ಲಾಯಿಸಿ ಅತ್ಯಾಚಾರಕ್ಕೆ ಯತ್ನಿಸಿದ. ಈತನ ಚಲನವಲನದ ಬಗ್ಗೆ ಅನುಮಾನಗೊಂಡ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಇಂದು ಬೆಳಗ್ಗೆ ಪೊಲೀಸರು ಸುರೇಶ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬಾಲಕಿಯನ್ನ ಬಾಲಮಂದಿರಕ್ಕೆ ರವಾನಿಸಲಾಗಿದೆ. ಪ್ರೆಸೆಂಟ್ ಲೊಕೇಶನ್ ಇಲ್ಲಿ ಬಾಲಸವಾಡಿ ಮೇನ್ ರೋಡ್ ಓವರ್ ಬ್ರಿಡ್ಜ್ ಇಲ್ಲಿ ರಕ್ಷಣಾ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.